ನಮಸ್ಕಾರ. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದರೆ, ನಿನ್ನೆ ಅಂದರೆ ಇವತ್ತು ಮಾರ್ನಿಂಗ್ ಎರಡು ಗಂಟೆಗೆ ಸುಮಾರು 2 ಗಂಟೆಗೆ ನಮ್ಮ ERSS ಸರ್ವಿಸ್ 112ಗೆ ಒಂದು ಪಾಸರ್ ಬಾಯಿಂದ ಕಾಲ್ ಬಂದಿತ್ತು. ದ್ಯಾಟ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಎದುರು ಒಂದು ಮೇಲ್ ಬಾಡಿ ಬಿದ್ದಿದೆ ಅಂತ. ಅದು ವೆರಿಫೈ ಮಾಡಲಿಕ್ಕೆ ನಮ್ಮ ಕಂಟ್ರೋಲ್ ರೂಮಿಂದ ನಾವು ನೈಟ್ ರೌಂಡ್ ಆಫೀಸರ್ಗೆ ಅಲ್ಲಿ ಕಳಿಸಿದ್ದೀವಿ. ಅಲ್ಲಿ ಅವರು ರೀಚ್ ಆದ ನಂತರ ನೋಡುವಾಗ ಅವರಿಗೆ ಅಲ್ಲಿ ಒಂದು ಮೇಲ್ ಡೆಡ್ ಬಾಡಿ ಅವರಿಗೆ ಸಿಕ್ತು ಅಲ್ಲಿ. ಅದಾದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಮೇಲ್ ಬಾಡಿ ಪಕ್ಕದಲ್ಲಿ ನಮಗೆ ಒಂದು ಪರ್ಸ್ ಸಿಕ್ತು. ಆ ಪರ್ಸ್ ಒಳಗಡೆ ನೋಡುವಾಗ ನಮಗೆ ಒಂದು ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಮತ್ತು ಒಂದು UTP ನಂಬರ್. UTP ನಂಬರ್ ಜನರಲಿ ಯಾರು ಪ್ರಿಸನಲ್ಲಿ ಇರ್ತಾರೆ ಅವರಿಗೆ ಕೊಡ್ತಾರೆ. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಷನ್ ನಮಗೆ ಸಿಕ್ತು. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಷನ್ ನೋಡುವಾಗ ನಮಗೆ ಇವ್ರದ್ದು ಐಡೆಂಟಿಟಿ ಗೊತ್ತಾಯಿತು. ಇವ್ರ ಹೆಸರು ಮಂಜೇಶ್ ಕುಮಾರ್ ಎಲಿಯಾಸ್ ಮಂಜು ಅಂತ, ಸನ್ ಆಫ್ S ರಾಜು, ಲೇಟ್ S ರಾಜು. ಟೋಟಲ್ ಏಜ್ ಇವ್ರದ್ದು 42 ವರ್ಷ. ಆ್ಯಕ್ಚುಲಿ ಇವರು ವಾಸ ಬೆಂಗಳೂರಲ್ಲಿದ್ದರು. ಇವರು ಬೆಂಗಳೂರಿಂದ ಲಾಸ್ಟ್ ಮಂತ್ 13th ಮೇಗೆ DCP ಸೌತ್ ವೆಸ್ಟ್ ಬೆಂಗಳೂರು ಇವರಿಗೆ ಗಡಿ ಪಾರ್ ಮಾಡ್ತಾರೆ ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಸೊ 13th ಮೇಯಿಂದ ಇವರು ಚಿಕ್ಕಮಗಳೂರದಲ್ಲಿದ್ದರು. ಮತ್ತು ಅವ್ರದ್ದು UTP ನಂಬರ್ ನೋಡುವಾಗ ನಮಗೆ ಇದು ಕೂಡ ಗೊತ್ತಾಗುತ್ತೆ ದಟ್ ಇವರು ರೌಡಿ ಶೀಟರ್ ಇದ್ದಾರೆ. ಬೆಂಗಳೂರು ತಲಗಟ್ಟಪುರ ಸ್ಟೇಷನ್ದು ರೌಡಿ ಶೀಟರ್. ಒಟ್ಟು 7 ಕೇಸ್ ಇದೆ ಇವ್ರ ಮೇಲೆ. ಈ 7 ಕೇಸಲ್ಲಿ ಇವ್ರ ಮೇಲೆ 3 ಮರ್ಡರ್ ಕೇಸ್ ಇದೆ. ಮತ್ತು ಲಾಸ್ಟ್ ಇಯರ್ 2025 ಒಂದು 307 ಅಂದರೆ 109 ಅಟೆಂಪ್ಟ್ ಟು ಮರ್ಡರ್, ಅದರ ಜೊತೆಗೆ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಕೇಸ್ ಕೂಡ ಇವ್ರ ಮೇಲೆ ರಿಜಿಸ್ಟರ್ ಆಗಿದೆ ಲಾಸ್ಟ್ ಇಯರ್. ಇದಕ್ಕಿಂತ ಮುಂಚೆ 2020 ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಅದಕ್ಕಿಂತ ಮುಂಚೆ 2013 ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಮತ್ತು 2012 ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಸೊ ಮಲ್ಟಿಪಲ್ ಮರ್ಡರ್ ಕೇಸಸ್ ಇತ್ತು ಇವ್ರ ಮೇಲೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಆದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ಟೆಕ್ನಿಕಲ್ ಇನ್ಪುಟ್ಸ್ ನಾವು ತಗೊಳ್ತಾ ಇದ್ದೀವಿ, ಮತ್ತು ಎಲ್ಲ ತಗೊಂಡು ನಾವು ಪತ್ತೆ ಮಾಡ್ತೀವಿ ಕೇಸ್. ಅದೇ ಆ್ಯಕ್ಚುಲಿ ಅವ್ರು ಬೆಂಗಳೂರದಲ್ಲಿದ್ದರು, ಮತ್ತು ಅವ್ರಿಗೆ ಗಡಿ ಪಾರ್ ಮಾಡಿದರು ಬೆಂಗಳೂರಿಂದ ಚಿಕ್ಕಮಗಳೂರು. ಹಾಸನ್ ಎಕ್ಸಾಕ್ಟ್ಲಿ ಯಾಕೆ ಅವ್ರು ಬಂದಿದ್ದರು ಅದು ನಮಗೆ ತನಿಖಾ ಮಾಡುವಾಗ ನಮಗೆ ವೆರಿಫೈ ಮಾಡಬೇಕು. ಈಗ ಸ್ಟಿಲ್ ನಾವು ಯಾರು ಅಕ್ಯೂಸ್ಡ್ ಇದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಿಲ್ಲ. ನಾವು ಮಾಡಬೇಕು ಎಲ್ಲ ಇನ್ಪುಟ್ಸ್ ತಗೊಂಡು. ಬಟ್ ಪ್ರೈಮಾ ಫೇಶಿ ಮೋರ್ ದೆನ್ ಒನ್, ಅಟ್ಲೀಸ್ಟ್ ಮೋರ್ ದೆನ್ ಒನ್ ಇರಬೇಕು. ಏನು ಸಿಕ್ಕಿದೆ, ಬಟ್ ಇನ್ನೂ ಸ್ಟಿಲ್ ಅದು ರಿವೀಲ್ ಮಾಡೋಕ್ಕಾಗಲ್ಲ. ನಾವು ಸ್ಟಿಲ್ ವರ್ಕೌಟ್ ಮಾಡ್ತಾ ಇದ್ದೀವಿ. ಅದು ಬಹುಶಃ ಒಂದು ಶಾರ್ಪ್ ವೆಪನ್ ಯೂಸ್ ಆಗಿದೆ, ಮತ್ತು ಅದರ ಜೊತೆಗೆ ಅವ್ರ ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ. ಸೊ ಮೇ ಬಿ ಬ್ಲಂಟ್ ಫೋರ್ಸ್ನೂ ಅಪ್ಲೈ ಆಗಿದೆ ಅವ್ರ ಮೇಲೆ. ಮಲ್ಟಿಪಲ್ ಇಂಜುರೀಸ್ ಇದೆ ಬಾಡಿ ಮೇಲೆ. ಒಂದು ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ, ಅದರ ಜೊತೆಗೆ ರೈಟ್ ಹ್ಯಾಂಡ್ ಕಟ್ ಆಗಿದೆ, ಲೆಫ್ಟ್ ಹ್ಯಾಂಡ್ದು ಒಂದು ಫಿಂಗರ್ ಕಟ್ ಆಗಿದೆ, ಮತ್ತು ಹೊಟ್ಟೆ ಮೇಲೇನೂ ಇಂಜುರಿ ಇದೆ, ಬ್ಯಾಕ್ ಮೇಲೇನೂ ಇಂಜುರಿ ಇದೆ. ಸೊ ಅದಕ್ಕೆ ಮೋರ್ ದೆನ್ 1 ಪರ್ಸನ್ ಇನ್ವಾಲ್ವ್ಮೆಂಟ್ ನಾವು ಅಂದ್ಕೊಳ್ತಾ ಇದ್ದೀವಿ ಇದೆ. ಮತ್ತು ಸೆಪ್ರೇಟ್ ವೆಪನ್ಸ್ನು ಮೇ ಬಿ ಯೂಸ್ ಮಾಡಿರಬಹುದು. ಬಟ್ ಅದೇ ಎಲ್ಲ ತನಿಖಾ ಮಾಡುವಾಗ ನಮಗೆ ಆ್ಯಕ್ಚುಲಿ ಏನು ಪಿಕ್ಚರ್ ಇದೆ ಅದು ಕ್ಲಾರಿಫೈ ಆಗುತ್ತೆ. ಹೌದು, ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಮಾಡಿದ್ದಾರೆ ಸ್ಟೇಷನ್ ವಿಸಿಟ್. ನಿನ್ನೆ ಬೆಳಿಗ್ಗೆ ತನಕ ಹಿ ವಾಸ್ ಇನ್ ಚಿಕ್ಕಮಗಳೂರು. ಸಿಕ್ಕಿದೆ, ಬಟ್ ಅದು ನಾವು ನೋಡ್ತಾ ಇದ್ದೀವಿ. ಈಗ ಈ ಸ್ಟೇಜಲ್ಲಿ ಅದು ರಿವೀಲ್ ಮಾಡೋಕ್ಕಾಗಲ್ಲ. ಸಿಗುತ್ತೆ. ಕ್ಲೂ ಸಿಕ್ಕಿದೆ ನನಗೆ. ಅದು ಕ್ಲೂ ಸಿಕ್ಕಿದ ನಂತರ ಇಲ್ಲ ಈಗ ಹೇಳಲ್ಲ. ಅವ್ರು ಆಬ್ಸ್ಕೊಂಡು ಅಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು 42 kg ಗಾಂಜಾ ಸೀಸ್ ಮಾಡಿದ್ದೀವಿ. ಇದರದ್ದು ವ್ಯಾಲ್ಯೂ ಆಲ್ಮೋಸ್ಟ್ 21 lakhs ಇದೆ.
ಇದರದ್ದು ಬ್ಯಾಕ್ಗ್ರೌಂಡ್ ಏನಂದರೆ ನಮ್ಮ ಶಾಂತಿಗ್ರಾಮ PSIಗೆ ಒಂದು ಸೋರ್ಸ್ ಇನ್ಫಾರ್ಮೇಷನ್ ಇತ್ತು ದ್ಯಾಟ್ ಒಬ್ಬರು ಅಲಿಮುಲ್ಲಾ ಶರೀಫ್ ಅಂತ ಅವರ ಊರು ಬಂದುಬಿಟ್ಟು ಪಾಂಡವಪುರ ಮಂಡ್ಯ. ಅವರು ಇಲ್ಲಿ ಮೋಸಲೆ ಹೊಸಹಳ್ಳಿ ಪಕ್ಕದಲ್ಲಿ APMC ಮಾರ್ಕೆಟ್ ಯಾರ್ಡ್ ಇದೆ, ಅಲ್ಲಿ ಗಾಂಜಾ ಇಟ್ಕೊಂಡು ಎಲ್ಲ ಕಡೆ ಮಾರಾಟ ಮಾಡ್ತಾಯಿದ್ರು. ಮತ್ತು ಎಲ್ರಿಗೂ ಗೊತ್ತಿದೆ ಮೊಸಳೆ ಹೊಸಹಳ್ಳಿಯಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದ್ದಾವೆ. ಸೊ ಅಲ್ಲಿ ಎಲ್ಲ ಮಾರಾಟ ಮಾಡ್ತಾಯಿದ್ರು. ಸೊ ಇದೇ ಸೋರ್ಸ್ ಇನ್ಫಾರ್ಮೇಷನ್ ವರ್ಕೌಟ್ ಮಾಡಿಕೊಂಡು ಅವರು ಅಲ್ಲಿ ಹೋಗ್ತಾರೆ. ಫಸ್ಟ್ ಅವ್ರಿಗೆ ಇವರು ಅಲಿಮುಲ್ಲಾ ಶರೀಫ್ ಅವ್ರು ಸಿಗ್ತಾರೆ. ಅವ್ರ ಹತ್ತಿರ ಟೋಟಲ್ 9 ಪ್ಯಾಕೆಟ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಗಾಂಜಾ ಫಸ್ಟ್ ಸಿಗುತ್ತೆ. ಮತ್ತು ಗಾಂಜಾ ಮಾರಾಟದಿಂದ ಅವರಿಗೆ 600 ರೂಪಾಯಿ ಅವ್ರ ಜೋಬಲ್ಲಿ ಸಿಗುತ್ತೆ ಇವ್ರಿಗೆ. ಅದಾದ ನಂತರ ಅವರೇ ಇವ್ರಿಗೆ ಇದು 42 kg ಗಾಂಜಾ ಎಲ್ಲಿ ಅವರು APMC ಮಾರ್ಕೆಟ್ ಯಾರ್ಡ್ ಹತ್ತಿರ ಎಲ್ಲಿ ಇಟ್ಟಿದ್ದರು ಅವ್ರು ತೋರಿಸ್ತಾರೆ. ಅದು ಅವ್ರು ಸೀಸ್ ಮಾಡ್ತಾರೆ. ಸೊ ಇವತ್ತು ಒಂದು ಚೆನ್ನಾಗಿ ಇವರು ಸೀಜರ್ ಮತ್ತು ಡಿಟೆಕ್ಷನ್ ಮಾಡಿದ್ದಾರೆ. ಇದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅವ್ರು ತಗೊಂಡು ಬಂದಿದ್ದರು. ಮತ್ತು ಈಗ ಒಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾರ್ಯಾರು ಈ ನೆಟ್ವರ್ಕಲ್ಲಿ ಇನ್ವಾಲ್ವ್ ಇದ್ದರು ಮತ್ತು ಎಲ್ಲಿ ಅವ್ರು ಮಾರಾಟ ಮಾಡ್ತಾಯಿದ್ರು ಮತ್ತು ಒರಿಸ್ಸಾ ಅಲ್ಲಿ ಅವ್ರು ಯಾರಿಂದ ತಗೊಂಡು ಬಂದಿದ್ದರು ಎಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಎಲ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಅವರಿಗೆ ಅಂದರೆ ಆಬ್ವಿಯಸ್ಲಿ ಅಲ್ಲಿ ವಿದ್ಯಾರ್ಥಿಗಳು ಆಬ್ವಿಯಸ್ಲಿ ದೇ ಆರ್ ಕನ್ಸ್ಯೂಮರ್ಸ್, ಬಟ್ ಅದರ ಜೊತೆಗೆ ಅವ್ರು ಬೇರೆ ಡಿಸ್ಟ್ರಿಕ್ಟ್ಸಲ್ಲಿನೂ ಮಾರಾಟ ಮಾಡ್ತಾಯಿದ್ರು. ಯಾಕಂದರೆ 42 kg ಇಸ್ ಅ ವೆರಿ ಬಿಗ್ ಕ್ವಾಂಟಿಟಿ. ಸೊ ಪೂರ್ತಿ ಹಾಸನದಲ್ಲಿ, ಮಂಡ್ಯದಲ್ಲಿ, ಮೈಸೂರಲ್ಲಿ ಎಲ್ಲ ಕಡೆ ನೇಬರಿಂಗ್ ಡಿಸ್ಟ್ರಿಕ್ಟ್ಸಲ್ಲಿನೂ ಅವರು ಮಾರಾಟ ಮಾಡ್ತಾಯಿದ್ರು. ಬಟ್ ಈಗ ಜಸ್ಟ್ ನಮಗೆ ಸಿಕ್ಕಿದೆ, ಅವ್ರ ಡೀಟೇಲ್ಸ್ ನೋಡಿಕೊಂಡು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನೋಡಿಕೊಂಡು ನಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ ದಟ್ ಅವ್ರು ಎಲ್ಲಿ ಮಾರಾಟ ಮಾಡ್ತಾಯಿದ್ರು, ನೆಟ್ವರ್ಕ್ ಎಷ್ಟು ದೊಡ್ಡದಾಗಿ ಇತ್ತು ಅದು ನಮಗೆ ಗೊತ್ತಾಗುತ್ತೆ. ಇಲ್ಲ, ಅವರು ಆ್ಯಕ್ಚುಲಿ ಅವ್ರ ವಾಸ ಪಾಂಡವಪುರ, ಬಟ್ ಅವ್ರು ರೀಸೆಂಟಾಗಿ ಇಲ್ಲಿ ಬಂದಿದ್ದಾರೆ. ಅಂದರೆ ಇಲ್ಲಿ ಬಂದು ಮಾರಾಟ ಮಾಡ್ತಾಯಿದ್ರು ಮತ್ತು ಬೇರೆ ಕಡೆನೂ ಮಾರಾಟ ಮಾಡ್ತಾಯಿದ್ರು ಅವರು. ಸೊ ನಮ್ಮ ಸೋರ್ಸ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾವು ಅಲ್ಲಿ ಹೋಗಿದ್ದೀವಿ ಮತ್ತು ಇವ್ರು ನಮಗೆ ಬೈ ಚಾನ್ಸ್ ಸಿಕ್ಕಿದ್ದಾರೆ.